ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಬೋಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು NTA UGC ನೆಟ್ 2020 ನಡೆದ ಎಕ್ಸಾಮ್ನ ಎಲ್ಲ ಪೇಪರ್ಗಳ ಕಟಾಪನ ಅನಾಲಿಸಿಸನ್ನು ನೋಡ್ತಾ ಹೋಗೋಣ. ಆ ಒಂದು ಅನಾಲಿಸಿಸ್ ಯಾವ ಬೇಸಿಸಲ್ಲಿ ಮಾಡಿದ್ದೀವಿ ಅಂದರೆ ಪ್ರೀವಿಯಸ್ ಇಯರಲ್ಲಿ ಯಾವೆಲ್ಲ ಒಂದು ಕ್ರೈಟೀರಿಯಾಸನ್ನು ಫಾಲೋ ಮಾಡಿಕೊಂಡು ಮತ್ತು ಎಷ್ಟು ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ನಾವು ಈ ಒಂದು ಎಕ್ಸ್ಪೆಕ್ಟೆಡ್ ಕಟಾಪನ್ನು ರೆಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಎಕ್ಸಾಮ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಕೂಡ ಆ್ಯಸ್ ಪರ್ UGC ಪ್ರೀವಿಯಸ್ ಎಕ್ಸಾಮ್ ನಡೆದ ನಂತರ ಯಾವಾಗ ಕೊಡ್ತಿತ್ತು, ಯಾವ ರೀತಿ ಕೊಡ್ತಿತ್ತು ಅನ್ನೋ ಬೇಸ್ ಮೇಲೆ ಆ ಒಂದು ಡೇಟನ್ನು ಕೂಡ ನಾವು ಎಕ್ಸ್ಪೆಕ್ಟೆಡ್ ಡೇಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ಸೆಪ್ಟೆಂಬರ್ 24ರಿಂದ ನವೆಂಬರ್ 13ರವರೆಗೆ UGC ನೆಟ್ ಎಕ್ಸಾಮ್ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ನಡೀತಾನೆ ಹೋಗ್ತಾ ಇದೆ. ಸೊ ಯಾರೆಲ್ಲ ಆಲ್ರೆಡಿ ನೆಟ್ ಎಕ್ಸಾಮ್ನ ಬರ್ದಿದ್ದೀರಾ, ಆಲ್ರೆಡಿ ಮುಗ್ದಿದೆ, ಅವ್ರದ್ದೆಲ್ಲ ಪೇಪರ್ಸ್ ಮುಗ್ದಿದೆ, ಅವರಿಗೆ ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಯಾವ ಕಟಾಪ್ ಅನ್ನ ಕೊಡ್ಬೋದು, ಎಷ್ಟು ಬರ್ಬೋದು, ನನಗೆ ಎಷ್ಟು ಸಿಗ್ಬೋದು, ನನ್ನ ಮಾರ್ಕ್ಸ್ ನಾನೇನು ಅಟೆಂಡ್ ಮಾಡಿದ್ದೀನಿ, ಒಂದು ಅನಾಲಿಸಿಸ್ ಅಂತೂ ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತೇ ಇರುತ್ತೆ ನಾನು ಎಷ್ಟು ಮಾರ್ಕ್ಸಿಗೆ ಬರ್ದಿದ್ದೀನಿ ಅಂತ ಒಂದು ಅಪ್ರಾಕ್ಸಿಮೇಟ್ ಗೊತ್ತೇ ಇರುತ್ತೆ. ಆ ಬೇಸಿಸಲ್ಲಿ ನೀವೇನಾದ್ರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದೆ ಆದರೆ 100% ನಿಮಗೆ ಕ್ವಾಲಿಫೈ ಆಗ್ತೀರಾ ಇಲ್ಲ ಅನ್ನೋದಂತೂ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಆಲ್ತೋ ಪಾಲ್ತೋ ಆಗಿ ಜಸ್ಟ್ ಏನೋ ಹೇಳಬೇಕು ಅಂತ ಕಟಪ್ನ ಸೆಟ್ ಮಾಡಿರೋದಲ್ಲ. ಸೈಂಟಿಫಿಕಲಿ ಪ್ರೀವಿಯಸ್ 2 ಟೈಮಿಂದ ರಿಸಲ್ಟ್ ನೋಡ್ಕೊಂಡ್ಬಿಟ್ಟು ಅದನ್ನು ಆವ್ರೇಜ್ ಮಾಡಿಬಿಟ್ಟು ಆ ಬೇಸಿಸಿಗೆ ಮತ್ತೆ ಎಷ್ಟು ಜಾಸ್ತಿ ಆಗ್ಬೋದು ಅಥವಾ ಎಷ್ಟು ಕಡಿಮೆ ಆಗ್ಬೋದು ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಿ ನಾವು ಈ ಒಂದು ವಿಡಿಯೋನ ರೆಡಿ ಮಾಡಿದ್ದೀವಿ. ಹಾಗಾಗಿ ತುಂಬಾ ವ್ಯಾಲ್ಯೂಯೇಬಲ್ ಅನಿಸುತ್ತೆ. ಕಟಾಪ್ ಏನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರೈಬ್ ಮಾಡಿದ್ದೀವೋ ಅದು ಆಸುಪಾಸ್ ಅಂತೂ ಇದ್ದೇ ಇರುತ್ತೆ, ತೀರಾ ಚೇಂಜ್ ಅಂತೂ ಆಗಲ್ಲ. ಹಾಗಾಗಿ ನೀವು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೋಬೋದಾಗತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಕಟಾಪ್ ನಿಮ್ಮ ಮಾರ್ಕ್ಸ್ ನಿಮಗೆ ಗೊತ್ತಾದರೆ ಅಥವಾ ನೀವು ಎಷ್ಟು ಮಾರ್ಕ್ಸಿಗೆ ಬರ್ದಿದ್ದೀರಾ ಅನ್ನೋ ಒಂದು ಅನಾಲಿಸಿಸ್ ನಿಮ್ಮಲ್ಲಿದ್ದರೆ ಆರಾಮ್ಸೆ ನೀವು ಕ್ವಾಲಿಫೈ ಆಗ್ತೀರಾ ಇಲ್ಲ ಅನ್ನೋದನ್ನು ಈ ಒಂದು ವಿಡಿಯೋ ನೋಡಿ ಕನ್ಫರ್ಮ್ ಮಾಡ್ಕೋಬೋದು. ಜೊತೆಗೆ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗ ಅನೌನ್ಸ್ ಆಗ್ಬೋದು ರಿಸಲ್ಟ್ ಅನ್ನೋದನ್ನು ಕೂಡ ಹೇಳ್ತಾ ಹೋಗಿದ್ದೀವಿ. ಸ್ನೇಹಿತರೆ, ಮೊದಲನೇದಾಗಿ ದ UGC ನೆಟ್ ಕಂಡಕ್ಟೆಡ್ ಟ್ವೈಸ್ ಎ ಇಯರ್, once in June, July and then in November, December for all the candidates who wish to apply for the post of assistant professor or junior research fellowship JRF. ಯಾರೆಲ್ಲ ಎಕ್ಸಾಮ್ ಅಪ್ಲೈ ಮಾಡ್ತಾರೋ ಅವರಿಗೆ UGC ನೆಟ್ ಅವರು 2 ಟೈಮ್ ಇಯರಲ್ಲಿ ಎಕ್ಸಾಮ್ಸನ್ನು ನಡೆಸುತ್ತೆ. ಒಂದು ಜೂನ್ ಜುಲೈಯಲ್ಲಿ ಬರುತ್ತೆ, ಎರಡನೇದು ನವಂಬರ್ ಡಿಸೆಂಬರಲ್ಲಿ ಬರುತ್ತೆ. ಬಟ್ ಲಾಸ್ಟ್ ಅಂದರೆ ಈ ವರ್ಷದ ಬಿಗಿನಿಂಗಲ್ಲಿ ಜೂನ್ ಜುಲೈಯಲ್ಲಿ ನಡೆಯುವಂಥ ಎಕ್ಸಾಮ್ ಏನಾಯಿತು ಅಂದರೆ COVID-19 ಇರೋ ಕಾರಣಕ್ಕೆ ಪೋಸ್ಟ್ಪೋನ್ ಆಗ್ತಾ ಏನಾಗಿದೆ, ಸೆಪ್ಟೆಂಬರ್ ಮತ್ತು ನವಂಬರ್ವರೆಗೂ ಎಕ್ಸಾಮ್ ನಡೀತಾ ಇದೆ. ಸೆಪ್ಟೆಂಬರಿಂದ ನವಂಬರ್ವರೆಗೂ ಎಕ್ಸಾಮ್ ನಡೀತಾ ಇದೆ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಮೇ ಬಿ ಈ ಇಯರಲ್ಲಿ ಇದೇ ಒಂದು ಎಕ್ಸಾಮ್ ನಡೆಯುತ್ತೆ. ಸೊ ಟ್ವೈಸ್ ಆಗಲ್ಲ ಅಂದ್ಕೋತೀನಿ. ಬಟ್ ನೆಕ್ಸ್ಟ್ ಇಯರಿಂದ ಮತ್ತೆ ಟ್ವೈಸ್ ಅಂದರೆ 2 ಟೈಮ್ ನಡೀತಾ ಹೋಗುತ್ತೆ. ಯಾರೆಲ್ಲ ಈ ಒಂದು ಎಕ್ಸಾಮ್ ಅಂದರೆ ಈಗ ಆಲ್ರೆಡಿ ನಡೆದಿರುವಂಥ UGC ಎಕ್ಸಾಮ್ ಚೆನ್ನಾಗಿ ಮಾಡಿದಿರೋ ಅವರಿಗೆ ವೆರಿ ಆಲ್ ದಿ ಬೆಸ್ಟ್. ನೀವು ಚೆನ್ನಾಗಿ ಮಾಡಿದ್ದೀರಾ ಕ್ವಾಲಿಫೈ ಆಗಿ. ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ. ಯಾರೆಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಥವಾ ಎಕ್ಸ್ಪೆಕ್ಟೇಷನ್ ತುಂಬ ಇಲ್ಲೋ ಈ ಕೂಡಲೇ ನೀವು ಮತ್ತೆ ಸ್ಟಡೀಸನ್ನು ಸ್ಟಾರ್ಟ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನಾವು ಅಪ್ಡೇಟ್ ಮಾಡ್ತಾನೆ ಹೋಗ್ತೀವಿ. UGC ನೆಟ್ ಸಂಬಂಧಪಟ್ಟಂಗೆ ಹಾಗೆ KSET ಸಂಬಂಧಪಟ್ಟಂಗೆ. ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಸ್ಪಿರೆಂಟ್ಸ್ ಇರ್ತಿರೋ ಅಥವಾ JRF ಆಸ್ಪಿರೆಂಟ್ಸ್ ಇರ್ತಿರೋ ಅವರಿಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಅಪ್ಡೇಟ್ ಆಗ್ತಾ ಹೋಗಿ. ನಾವು ಕೂಡ ಮ್ಯಾಕ್ಸಿಮಮ್ ಅಪ್ಡೇಷನ್ಸನ್ನು ಕೊಡ್ತಾನೆ ಹೋಗ್ತಾ ಇರ್ತೀವಿ. ಸ್ನೇಹಿತರೆ, ಇನ್ನೊಂದು ಇನ್ಫಾರ್ಮೇಷನ್ ಇದೆ ಇಲ್ಲಿ. NTA will decide the UGC net cutoff score for each subject. The cutoff will present the subject-wise cutoff of UGC net 2020 in order to frame the minimum marks that the test taker should have scored in the examination for the purpose of their selection. ಯಾರೆಲ್ಲ ಎಕ್ಸಾಮ್ನ ಬರ್ದಿದ್ದೀರಾ ಅವರು ಮಿನಿಮಮ್ ಕ್ವಾಲಿಫೈ ಆಗಲಿಕ್ಕೆ ಒಂದು ಕಟಾಪ್ ಕೊಟ್ಟಿದ್ದಾರೆ. ಮೀನ್ಸ್ ದ ಸ್ಟ್ಯಾಂಡರ್ಡ್ ಕಟಾಪು. ಅದನ್ನು ನಾವು ನೋಡಿಕೊಂಡ್ರೆ ಆ ಒಂದು ಕಟಾಪ್ ಆದ ನಂತರ ನೆಕ್ಸ್ಟ್ ಏನು ಬರುತ್ತೋ ಅಂದರೆ ಯಾರೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೋ ಅದರಲ್ಲಿ UGC ಅವರು ಇಷ್ಟೇ ಪರ್ಸೆಂಟ್ ರಿಸಲ್ಟನ್ನು ಬಿಡಬೇಕು ಅಂತ ಇರುತ್ತೆ, ಅಷ್ಟೇ ಪರ್ಸೆಂಟ್ ರಿಸಲ್ಟನ್ನು ಬಿಡ್ತಾರೆ. ಅದಕ್ಕೂ ಮುಂಚೆ ಅಂದರೆ ಆ ರಿಸಲ್ಟ್ ಕಟಾಪಿಗೆ ನಾವು ಕ್ವಾಲಿಫೈ ಆಗೋ ಮುಂಚೆ ಮಿನಿಮಮ್ ಕ್ರೈಟೀರಿಯಾನ ನಾವು ಕ್ವಾಲಿಫೈ ಆಗಲೇಬೇಕಾಗತ್ತೆ. ಆ ಒಂದು ಕ್ರೈಟೀರಿಯಾನ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ UGC ಸಿಲೆಬಸ್ ಏನಿತ್ತು 2020ಕ್ಕೆ ಅಂತ ನೋಡೋದಾದರೆ, ಯಾಕಂದರೆ ಸ್ವಲ್ಪ ಸ್ಲೈಸ್ ಚೇಂಜ್ ಮಾಡಿದ್ದಾರೆ, ಅದನ್ನು ಒಂದು ಗ್ಲಾನ್ಸನ್ನು ಮಾಡಿಬಿಡೋಣ. UGC ನೆಟ್ ಪೇಪರ್ 1 ಎಲ್ಲರಿಗೂ ಸೇಮ್ ಆಗಿರುತ್ತೆ. ಎಲ್ಲರಿಗೂ ಸೇಮ್ ಆಗಿರೋ UGC ಫಸ್ಟ್ ಪೇಪರ್ನ ಸಿಲೆಬಸ್ ಏನಿದೆ ಅಂದರೆ ಫಸ್ಟು ಟೀಚಿಂಗ್ ಅಪ್ಟಿಟ್ಯೂಡ್ ಇದೆ, ನೆಕ್ಸ್ಟ್ ರಿಸರ್ಚ್ ಅಪ್ಟಿಟ್ಯೂಡ್ ಇದೆ, ರೀಸನಿಂಗ್ ಇದೆ,
ಕಮ್ಯುನಿಕೇಷನ್ ಇದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದೆ, ರೀಡಿಂಗ್ ಕಾಂಪ್ರಿಹೆನ್ಸಿವ್ ಇದೆ, ಡಾಟಾ ಇಂಟರ್ಪ್ರಿಟೇಷನ್ ಇದೆ, ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ಇದೆ, ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT ಇದೆ, ಆಮೇಲೆ ಹೈಯರ್ ಎಜುಕೇಷನ್ ಸಿಸ್ಟಮ್, ಗವರ್ನೆನ್ಸಸ್, ಪಾಲಿಟಿ ಅಂಡ್ ಅಡ್ಮಿನಿಸ್ಟ್ರೇಷನ್. ಇಷ್ಟು ಸಿಲೆಬಸ್ ನಮಗೆ ಫಸ್ಟ್ ಪೇಪರ್ ಅಲ್ಲಿ ಬರುತ್ತೆ. ಇದು ಕಾಮನ್ ಆಗಿ ಎಲ್ಲರಿಗೂ ಇರುವಂತ ಸಿಲೆಬಸ್ ಇದು ಫಸ್ಟ್ ಪೇಪರ್ ಅಲ್ಲಿ. ಸೆಕೆಂಡ್ ಪೇಪರ್ ಬಂದ್ಬಿಟ್ಟು UGC NET 2020 ವಿಲ್ ಹ್ಯಾವ್ ಸಿಲೆಬಸ್ ಫ್ರಮ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಸ್ ಚೂಸನ್ ಬೈ ದಿ ಕ್ಯಾಂಡಿಡೇಟ್ ಫಾರ್ ದಿ UGC NET 2020. ಆಲ್ಮೋಸ್ಟ್ 80+ ಸಬ್ಜೆಕ್ಟ್ ಮೇಲೆ UGC NET ಅವರು ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಇರುತ್ತೆ, ಎಲ್ಲೂ ಕೂಡ ಗ್ಯಾಪ್ ಕೊಡಲ್ಲ. ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು 150 ಕ್ವಶನ್ಸ್ ಇರುತ್ತೆ. ಫಸ್ಟ್ ಪೇಪರ್ ಅಲ್ಲಿ 50 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 100 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಪೇಪರ್ ಅಲ್ಲಿ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಡ್ಯೂರೇಷನ್ ಬಂದ್ಬಿಟ್ಟು ಅಕ್ಯುಮುಲೇಟಿವ್ ಎಕ್ಸಾಮ್ ಡ್ಯೂರೇಷನ್ ಆಫ್ 3 hours. ಇಲ್ಲಿ ಬ್ರೇಕ್ ಇರಲ್ಲ, 3 hours ಕಂಟಿನ್ಯೂಷನ್ ಎಕ್ಸಾಮ್ ಇರುತ್ತೆ. ಸೊ 3 hours 150 ಕ್ವಶನ್ಸ್ ಅನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ, ಮೀನ್ಸ್ ದ ಆಪ್ಷನ್ ನ ಚೂಸ್ ಮಾಡಬೇಕಾಗತ್ತೆ. ಟೋಟಲ್ 300 ಮಾರ್ಕ್ಸ್. UGC NET 2020 cut-off criteria. The qualifying marks to clear UGC NET 2020 exam is different for various category. So subject wise ಅದು ವೇರಿ ಆಗ್ತಾ ಇರುತ್ತೆ, ಜೊತೆಗೆ ಕೆಟಗರಿ ವೈಸ್ ಕೂಡ ಕಟ್ ಆಫ್ ವೇರಿ ಆಗ್ತಾ ಹೋಗುತ್ತೆ. ಅದಕ್ಕೂ ಮಿನಿಮಮ್ ಪರ್ಸೆಂಟೇಜ್ ಏನು ಆಗಿರಬೇಕು ಅನ್ನೋದನ್ನ ನೋಡೋಣ. ಕೆಟಗರಿ ಜನರಲ್ ಮತ್ತೆ EWS ಅಂತ ಇದೆ. ನೆಕ್ಸ್ಟ್ OBC, NCL, SC, ST. NCL ಅಂದ್ರೆ ನಾನ್ ಕ್ರಿಮಿ ಲೇಯರ್ ಅಂತ ಹೇಳ್ತೀವಿ. SC ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬು, PW ಅಂದರೆ ಹ್ಯಾಂಡಿಕ್ಯಾಪ್ಟ್ ಕೋಟದ ಮೇಲೆ. ನೋಡಿ ಜನರಲ್ಲು ಮತ್ತು EWS ಅಂತ ಇದೆ. 40% ಅಗ್ರಿಗೇಟ್ ಮಾರ್ಕ್ಸ್ ಇನ್ ಬೋತ್ ದಿ ಪೇಪರ್ಸ್ ಟೇಕನ್ ಟುಗೆದರ್. ಇಲ್ಲಿ ನೋಡಿ ಮೊದಲಿಗೆ ಏನಾಗ್ತಾ ಇತ್ತು ಅಂದರೆ ಫಸ್ಟ್ ಪೇಪರ್ 40% ಮತ್ತು ಸೆಕೆಂಡ್ ಪೇಪರ್ 40% ಕಂಪಲ್ಸರಿ ಅಂತ ಇರ್ತಾ ಇತ್ತು. ಈಗ ಏನಾಗಿದೆ ಅಂದರೆ ಬೋತ್ ದ ಪೇಪರ್ ಟೇಕನ್ ಟುಗೆದರ್ ಅಂತ ಹೇಳಿದ್ದಾರೆ. ಎರಡೂ ಪೇಪರ್ ಸೇರಿಬಿಟ್ಟು ನಮಗೆ 40% ಆಗಿರಬೇಕು. ಅದೇ ರೀತಿ ಏನಾದರೂ OBC, NCL, SC, ST, PW ಇದ್ರೆ ಅವ್ರದ್ದು 35% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. ಅದು ಬೋತ್ ದಿ ಪೇಪರ್ ಟೇಕನ್ ಟುಗೆದರ್, ಎರಡೂ ಪೇಪರ್ ಸೇರಿಸಿ. ಓಕೆನಾ ಸ್ನೇಹಿತರ, ಮತ್ತೆ UGC NET ಕಟ್ ಆಫ್ 2020 ಡಿಟರ್ಮೈನಿಂಗ್ ಫ್ಯಾಕ್ಟರ್ಸ್ ಏನಿದಾವೆ, ಯಾವ ಫ್ಯಾಕ್ಟರ್ಸ್ ಮೇಲೆ ಕಟ್ ಆಫ್ ಅನ್ನ ಅನೌನ್ಸ್ ಮಾಡ್ತಾರೆ ಅಥವಾ ಮಾಡ್ತಾರೆ ಕಟ್ ಆಫ್ ಅನ್ನ ಅಂತ ಹೇಳೋದಾದ್ರೆ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್, ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ದಿ ಎಕ್ಸಾಮ್. ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟು ಎರಡೂ ಪೇಪರಿಗೆ ಅಪಿಯರ್ ಆಗ್ತಾರೋ ಆ ಬೇಸು. ನೆಕ್ಸ್ಟ್ ದ ಲೆವೆಲ್ ಆಫ್ ಡಿಫಿಕಲ್ಟಿ ಆಫ್ ದಿ ಕ್ವಶನ್ ಪೇಪರ್, ಇದು ತುಂಬಾ ಇಂಪಾರ್ಟೆಂಟು. ಲೆವೆಲ್ ಆಫ್ ಡಿಫಿಕಲ್ಟಿ ಆಫ್ ದಿ ಕ್ವಶನ್ ಪೇಪರ್ ಅಂದ್ರೆ ಮಾಡರೇಟ್ ಇತ್ತ, ಈಸಿ ಇತ್ತ ಅಥವಾ ಟಫ್ ಇತ್ತ, ಈ ಮೂರು ಬೇಸಿಸ್ ಮೇಲೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ದ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್. ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಅಂದರೆ ಇಷ್ಟು ಪರ್ಸೆಂಟ್ ನಾವು ರಿಸಲ್ಟನ್ನು ಕೊಡಬೇಕಾಗತ್ತೆ. ಎಕ್ಸಾಂಪಲ್ ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಕ್ವಾಲಿಫೈಯಲ್ಲಿ ನಾವು ಎಷ್ಟು ರಿಸಲ್ಟನ್ನು ಕೊಡ್ಬೋದಾಗತ್ತೆ ಅಂತೇಳಿ ಅದು ಇನ್ ಡೆಪ್ತ್ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ಜೊತೆಗೆ ಪ್ರೀವಿಯಸ್ ಇಯರ್ UGC NET ಕಟ್ ಆಫ್ ಟ್ರೆಂಡ್, ಲಾಸ್ಟ್ ಇಯರ್ಗಳಲ್ಲಿ ಯಾವ ಒಂದು ಬೇಸಿಸ್ ಮೇಲೆ ಅಥವಾ ಎಷ್ಟು ಕಟ್ ಆಫ್ ಅನ್ನ ಮಾಡ್ತಾ ಬರ್ತಿದ್ದಾರೆ ಅನ್ನೋದನ್ನು ಕೂಡ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸ್ನೇಹಿತರೆ, ಕ್ರೈಟೀರಿಯಾ ಟು ಡಿಟರ್ಮೈನ್ UGC NET ಕಟ್ ಆಫ್ 2020 ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ನೇ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ದ ಟೋಟಲ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇನ್ ದ ಎಕ್ಸಾಮ್ ಶೆಲ್ ಬಿ ಈಕ್ವಲ್ ಟು 6% ಆಫ್ ದಿ ಕ್ಯಾಂಡಿಡೇಟ್ ಹೂ ಅಪಿಯರ್ಡ್ ಇನ್ ಬೋತ್ ದಿ ಪೇಪರ್ಸ್ ಆಫ್ ದಿ ಎಕ್ಸಾಮ್. ಎರಡು ಪೇಪರ್ ಅಲ್ಲಿ ಎಷ್ಟು ಜನ ಅಟೆಂಡ್ ಆಗಿದಾರೋ ಅಷ್ಟು ಜನಕ್ಕೂ ಸೇರಿ ಟೋಟಲ್ 6% ರಿಸಲ್ಟ್ ಅನ್ನ ಬಿಡ್ತಾರೆ. ಲಾಸ್ಟ್ ಇಯರ್ ಅನಾಲಿಸಿಸ್ ಮಾಡಿದಾಗ ನಾನು ಈ ಒಂದು 6% ಯಾವ ರೀತಿ ಅನ್ನೋದನ್ನ ಕ್ಲಾರಿಫೈ ಮಾಡ್ತೀನಿ. ಅಷ್ಟನೇ ಪಾಯಿಂಟ್ ಏನ್ ಹೇಳುತ್ತೆ, ಎಷ್ಟು ಜನ ಕ್ಯಾಂಡಿಡೇಟ್ ಎಕ್ಸಾಮಿಗೆ ಅಪೇರ್ ಆಗಿದಾರೋ ಎರಡು ಪೇಪರಿಗೆ, ಆ ಎರಡು ಪೇಪರಿಗೆ ಅಟೆಂಡ್ ಆಗಿರೋ ಅಷ್ಟು ಜನಕ್ಕೂ ಸೇರಿ 6% ಅಂತ. ಎರಡನೇ ಸ್ಟೆಪ್ ಅಲ್ಲಿ ಏನಂತಾರೆ, ದ ಟೋಟಲ್ ನಂಬರ್ ಆಫ್ ಸ್ಲಾಟ್ ಅಲಾಟೆಡ್ ಟು ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಡಿಫರೆಂಟ್ ಕ್ಯಾಟಗರೀಸ್ ಆಸ್ ಪರ್ ದಿ ರಿಸರ್ವೇಷನ್ ಪಾಲಿಸಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಕ್ಯಾಟಗರೀಸ್ ಮಾಡಿದನೋ ಆ ಕ್ಯಾಟಗರಿ ವೈಸು ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಆ ಒಂದು ಬೇಸಿಸ್ ಅಲ್ಲಿ ಕಟ್ ಆಫ್ ಅನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್ ಬೈ ದಿ ಕ್ಯಾಂಡಿಡೇಟ್ ಟು ಸ್ಕೋರ್ ಟು ಕನ್ಸಿಡರ್ for the award of JRF are eligible for the assistant professor. So minimum marks ಎಷ್ಟು ಬೇಕಾಗಬಹುದು, ನೆಕ್ಸ್ಟ್ ಎಷ್ಟು ನಾವು ಕೊಟ್ಟರೆ ಬೆಟರ್ ಲಾಸ್ಟ್ ಇಯರ್ ಇಂದ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಇಲ್ಲಿ ಓವರ್ ಇನ್ಫ್ಲೇಷನ್ ಆಗಬಾರ್ದು. ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ ನಮಗೆ JRF ಗೋ ಅಥವಾ ನೆಟ್ ಇಂದ ಹೊರಗೆ ಬಂದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ರಿಕ್ವೈರ್ಮೆಂಟ್ ಅನ್ನ ನೋಡ್ಕೊಂಡ್ಬಿಟ್ಟು ಮಾಡಬೇಕಾಗತ್ತೆ, ಮತ್ತೆ ಅದರದ್ದು ಒಂದು ಗುಣಮಟ್ಟವನ್ನ ಕೂಡ ಉಳಿಸ್ಕೋಬೇಕಾಗತ್ತೆ. ಸೊ ಅದನ್ನ ನೋಡ್ಬಿಟ್ಟು ಇವರು ರಿಕ್ವೈರ್ಡ್ ಮಾರ್ಕ್ಸ್ ಅಥವಾ ರಿಕ್ವೈರ್ಡ್ ಕ್ಯಾಂಡಿಡೇಟ್ಗಳನ್ನ ಇವರು ಪಾಸ್ ಮಾಡಬೇಕಾಗಿರುತ್ತೆ. ನಾಲ್ಕನೇ ಸ್ಟೆಪ್ ಅಲ್ಲಿ qualifying factor for the candidate who qualify the UGC NET will be based on his her category for each subject. The aggregate percentage secured by the candidate in both the papers
corresponding to the number of slots shall determine the qualifying cutoff to get eligibility for assistant professor in any subject for each category. ಸೊ ಇದನ್ನು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೆಟಗರಿ ವೈಸ್ ಏನು ಮಾಡ್ತಾರೆ, ಕೊಡೋ ಟೋಟಲ್ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ ಅಲ್ಲಿ ಕೆಟಗರಿ ವೈಸು ಎಷ್ಟೆಷ್ಟು ರಿಸರ್ವೇಷನ್ ಕೊಡಬೇಕು ಅಷ್ಟಷ್ಟು ಕ್ಯಾಂಡಿಡೇಟನ್ನು ತಗೊತಾರೆ. ಆ ಒಂದು ಅಷ್ಟು ಕ್ಯಾಂಡಿಡೇಟನ್ನು ತಗೊಂಡು ಕೆಟಗರಿ ವೈಸು ಅವರ ಕೆಟಗರಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇರುತ್ತೋ ಆ ಒಂದು ಬೇಸಲ್ಲಿ ರ್ಯಾಂಕನ್ನು ಅಲಾಟ್ ಮಾಡ್ತಾ ಹೋಗ್ತಾರೆ ಅಥವಾ ಕ್ವಾಲಿಫೈಗೆ ಅಲಾಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಫಿಫ್ತ್ ಲಾಸ್ಟ್ ಸ್ಟೆಪ್ ಏನು ಹೇಳುತ್ತೆ, ದ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಫಾರ್ awarding JRF is allocated among different categories as per the reservation policy of the government. ಸೊ JRF ಕೂಡ ಸೇಮ್ ಆಗುತ್ತೆ. ಇಲ್ಲೂ ಕೂಡ ಕೆಟಗರಿ ವೈಸನ್ನು ತಗೊಂಡ್ಬಿಟ್ಟು ಎಷ್ಟು ಕೆಟಗರೀಸ್ ಎಷ್ಟು ರಿಸರ್ವೇಷನ್ ಯಾವ್ಯಾವ ಕೆಟಗರೀಸಿಗೆ ಕೊಡಬೇಕಾಗತ್ತೋ ಆ ಒಂದು ರಿಸರ್ವೇಷನ್ ಬೇಸಿಸಲ್ಲಿ ಕೆಟಗರಿ ವೈಸು JRF ಅನ್ನು ಕೂಡ ಇವರು ಅಲಾಟ್ ಮಾಡಬೇಕಾಗತ್ತೆ. ಸೊ ಇನ್ ಡಿಟೇಲ್ ಆಗಿ ನಾವು ನೋಡೋದಾದರೆ ಸ್ನೇಹಿತರೆ, ಲಾಸ್ಟ್ ಇಯರ್ 2019 2 ಟೈಮ್ ನೆಟ್ ಎಕ್ಸಾಮ್ ನಡೆದಿದೆ. ಸೊ ಆ ಒಂದು ಎಕ್ಸಾಮಲ್ಲಿ ಕಟಾಪನ್ನು ಅನೌನ್ಸ್ ಮಾಡಿದ್ದಾರೆ, ರಿಸಲ್ಟ್ ಆಗಿದೆ, ಆಲ್ರೆಡಿ ಸರ್ಟಿಫಿಕೇಟ್ ಕೂಡ ಇಶ್ಯೂ ಆಗಿದೆ. ಸೊ ಅಲ್ಲಿ ಯಾವೆಲ್ಲ ಬೇಸಿಸಲ್ಲಿ ನಮಗೆ ಕಟಾಪನ್ನು ಅನೌನ್ಸ್ ಮಾಡಿದ್ರು ಅನ್ನೋದು ಒಂದು ಸಣ್ಣ ಒಂದು ಸ್ಲೈಡಲ್ಲಿ ನೋಡ್ತಾ ಹೋಗ್ತಿದ್ದೀವಿ. ಮೊದಲನೇದಾಗಿ ಜೂನ್ 2019 ಎಕ್ಸಾಮ್ ಕಟಾಪನ್ನು ಅಥವಾ ರಿಸಲ್ಟ್ ಹೈಲೈಟನ್ನು ನೋಡೋದಾದರೆ, ದ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟರ್, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟರ್ ಮಾಡಿದ್ದು ಅಪ್ಲೈ ಮಾಡಿದ್ದು 9,42,419. ನಂಬರ್ ಆಫ್ ಕ್ಯಾಂಡಿಡೇಟ್ ಅಪಿಯರ್ಡ್ ಆನ್ ಬೋತ್ ಪೇಪರ್, ಎರಡೂ ಪೇಪರಿಗೆ ಎಷ್ಟು ಜನ ಕ್ಯಾಂಡಿಡೇಟ್ ಅಪಿಯರ್ ಆಗಿದ್ರು ಅಂದರೆ 6,81,718. ನಂಬರ್ ಆಫ್ ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಫಾರ್ ದಿ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಮಾತ್ರಕ್ಕೆ ಎಷ್ಟು ಜನ ಕ್ವಾಲಿಫೈ ಆಗಿದ್ರು ಅಂದರೆ 50,945. ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಫಾರ್ JRF ಅಂಡ್ ಎಲಿಜಿಬಲ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ JRF ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎರಡಕ್ಕೂ ಕ್ವಾಲಿಫೈ ಆದವ್ರ ಸಂಖ್ಯೆ ಎಷ್ಟಿತ್ತು, 4,756. ದ ರಿಸಲ್ಟ್ ಗಿವೆನ್ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ ಅಂದರೆ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ, ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ JRF ಎರಡಕ್ಕೂ ಸೇರಿಬಿಟ್ಟು ಟೋಟಲ್ ಎಷ್ಟಾಗಿದೆ, 55,701. 55,701 ಮೆಂಬರ್ಸ್ ಏನಾಗಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ. ಔಟ್ ಆಫ್ 9,42,419. ಅದರಲ್ಲಿ ಎಕ್ಸಾಮ್ ಬರೆದವರು 6,81,718 ನಮಗೆ 55,701 ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ದೇ ಹ್ಯಾವ್ ಎಲಿಜಿಬಲ್ ಫಾರ್ JRF ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ. ಸೊ ಬೋತ್ ದಿ ಪೇಪರಿಗೆ ಅಪೇರ್ಡ್ ಆಗಿರೋದನ್ನ ನಾವು ಪರ್ಸೆಂಟೇಜ್ ಮಾಡ್ತಾ ಹೋದರೆ ನಮಗೆ 8.171 ಅಂದರೆ ರಿಸಲ್ಟ್ ನಮಗೆ ಕೊಟ್ಟಿರೋದು 2019 ಜೂನಲ್ಲಿ ರಿಸಲ್ಟ್ ಕೊಟ್ಟಿರೋದು ನಮಗೆ 8.171 ರಿಸಲ್ಟ್ ಕೊಟ್ಟಿದ್ದಾರೆ, ಇದು ನೆನಪಿರಲಿ. ಸೊ ಜೂನ್ 2019 ರಿಸಲ್ಟ್ ಬಂದ್ಬಿಟ್ಟು 8.171 ಕೊಟ್ಟಿದ್ದಾರೆ. ಅದರಲ್ಲಿ ಕ್ವಾಲಿಫೈಡ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ರಿಸಲ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 7.47% ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಾಲಿಫೈಡ್ ಫಾರ್ JRF ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್, JRF ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆದವ್ರ ಪರ್ಸೆಂಟೇಜ್ ಎಷ್ಟಿದೆ, 0.698. ಸೊ ಓವರಾಲ್ ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 2019 ಜೂನ್ ಪೇಪರಲ್ಲಿ ಅಥವಾ ಜೂನ್ ಕಟಾಪಲ್ಲಿ ನೆಟ್ ಎಕ್ಸಾಮಲ್ಲಿ 8.171% ರಿಸಲ್ಟನ್ನು ಕೊಟ್ಟಿದ್ದಾರೆ. 9,42,419 ಮೆಂಬರ್ಸ್ ಬರೆದಿರೋದು. ಅದರಲ್ಲಿ ಕ್ಯಾಂಡಿಡೇಟ್ ಅಪಿಯರ್ ಆದವರು ಎಷ್ಟು ಬೋತ್ ಪೇಪರಿಗೆ, 6,81,718. ಅದರಲ್ಲಿ ಪಾಸ್ ಆದವರು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕ್ವಾಲಿಫೈ ಆದವರು 50,945. ನೆಕ್ಸ್ಟು JRF ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎರಡಕ್ಕೂ ಕ್ವಾಲಿಫೈ ಆದವರು 4,756. ಸೊ ರಿಸಲ್ಟ್ ಎಷ್ಟು ಕೊಟ್ಟಿದ್ದಾನೆ, 8.171 ಕೊಟ್ಟಿದ್ದಾನೆ. JRFಗೆ ಒಂದೇ ಅಂತ ಇಡಿದ್ರೆ ನಾವು 0.698 ಕೊಟ್ಟಿದ್ದಾನೆ. ಅಸಿಸ್ಟೆಂಟ್ ಪ್ರೊಫೆಸರ್ ಒಂದಕ್ಕೆ ನಾವು ಇಡಿದ್ರೆ 7.47 ರಿಸಲ್ಟನ್ನು ಕೊಟ್ಟಿದ್ದಾನೆ. ಸೊ ನಾವು ಇಷ್ಟೇ ಅರ್ಥ ಮಾಡ್ಕೋಬಹುದು, ರಿಸಲ್ಟ್ ನಮಗೆ ಪ್ರತಿ ವರ್ಷ ಎಷ್ಟು ಕೊಡ್ತಾನೆ ಅವನು, ಅಗ್ರಿಗೇಟ್ ಬಂದ್ಬಿಟ್ಟು 8.171 ಅನ್ನ ಕೊಡ್ತಾನೆ. ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬಂದ್ಬಿಟ್ಟು 7.47 ಅಥವಾ 7.5 ಒಳಗೆ ಕೊಡ್ತಾನೆ. ನೆಕ್ಸ್ಟ್ JRF ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಆದ್ರೆ 1 ಒಳಗೆ ಕೊಡ್ತಾನೆ, 0.69 ಅಥವಾ 0.7 ಅಥವಾ 8 ಒಳಗೆ ಕೊಡ್ತಾನೆ. ಇಷ್ಟು ನೆನಪಿರ್ಲಿ. ಸೊ ಇದೇ ರೀತಿ ಡಿಸೆಂಬರ್ 2019 ಎಕ್ಸಾಮ್ ರಿಸಲ್ಟ್ ಅನ್ನ ನೋಡಿದಾಗ ನಾವು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ ಫಾರ್ ದಿ ಎಕ್ಸಾಮಿನೇಷನ್ 10,34,872. ನಂಬರ್ ಆಫ್ ಕ್ಯಾಂಡಿಡೇಟ್ ಅಪೇರ್ಡ್ ಆನ್ ದಿ ಬೋತ್ ಪೇಪರ್, ಎರಡು ಪೇಪರಿಗೆ ಅಪೇರ್ ಆದವ್ರ ಸಂಖ್ಯೆ 7,93,813. Number of candidate qualified for the eligible for assistant professor only. Assistant professor only ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂದರೆ 60,147.
ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಫಾರ್ ದಿ JRF ಅಂಡ್ ಎಲಿಜಿಬಲ್ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್. JRF ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡಕ್ಕೂ ಕ್ವಾಲಿಫೈ ಆದವರು ಎಷ್ಟು ಜನ ಇದ್ದಾರೆ? 5092. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ JRF ಎಲ್ಲ ಟೋಟಲ್ ಕ್ವಾಲಿಫೈ ಆದವರು ಎಷ್ಟು ಜನ ಇದ್ದಾರೆ? 65,239 ಇದ್ದಾರೆ. ಸೊ ನಾವು ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ಮಾಡಿದಾಗ ಟೋಟಲ್ ಅಪಿಯರ್ಡ್ ಕ್ಯಾಂಡಿಡೇಟ್ ಜೊತೆಗೆ ಟೋಟಲ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ನ ನಾವು ಪರ್ಸೆಂಟೇಜ್ ಮಾಡಿದಾಗ 8.212% ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ 2019 ಜೂನ್ ಪೇಪರ್ ಅಲ್ಲಿ ಎಷ್ಟು ಕೊಟ್ಟಿದ್ರು? ಕಟಾಪು 8.171 ಕಟ್ಟಿದ್ರು. ಡಿಸೆಂಬರ್ 2019 ಅಲ್ಲಿ 8.212 ಕೊಟ್ಟಿದ್ದಾರೆ. ಸೊ ಸಿಂಪ್ಲಿ ನಿಮಗೆ ಈಗ ಗೊತ್ತಾಗಿರ್ಬೇಕು ರಿಸಲ್ಟ್ ಎಷ್ಟು ಬಿಡ್ತಾನಂದ್ರೆ ಅರೌಂಡ್ 8 ಕೊಡ್ತಾನೆ. 8.2 ಕೊಡ್ಬೋದು, 8.3 ಕೊಡ್ಬೋದು, ಅಥವಾ 8 ಕೊಡ್ಬೋದು, 7.9 ಕೊಡ್ಬೋದು. ಸೊ ಆಸುಪಾಸು ಇಷ್ಟೇ ಕೊಡ್ತಾನೆ. ನೆಕ್ಸ್ಟ್ ಕ್ವಾಲಿಫೈಡ್ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಅಂತ ನೋಡೋದಾದ್ರೆ 7.577 ರಿಸಲ್ಟ್ ಅನ್ನ ಕೊಟ್ಟಿದ್ದಾನೆ. JRF ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರೆ 0.641 ಕೊಟ್ಟಿದ್ದಾನೆ. ಸೊ ನೀವು ಬೇಕಾದ್ರೆ ನೋಡಿ ಜೂನ್ 19 ಅಲ್ಲಿ 8.171 ಕೊಟ್ಟಿದ್ದ ಓವರ್ ಆಲ್ ರಿಸಲ್ಟು. ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ ಆದರೆ 7.47 ಕೊಟ್ಟಿದ್ದ. ಅದೇ ರೀತಿ JRF ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆದರೆ 0.698 ಕೊಟ್ಟಿದ್ರು. ಸೊ ನಾವೇನಾದರೂ 2019 ಡಿಸೆಂಬರ್ ತಗೊಂಡ್ರೆ ಸ್ಲೈಟ್ ಡಿಫ್ರೆಂಟ್ ಇದೆ, ಜಸ್ಟ್ ಪಾಯಿಂಟ್ ಡೆಸಿಮಲ್ ಅಲ್ಲಿ ನಮಗೆ ಡಿಫ್ರೆನ್ಸ್ ಆಗುತ್ತೆ. ಸೊ ಇಲ್ಲಿ 8.212 ಕೊಟ್ಟಿದ್ದಾನೆ, ಇಲ್ಲಿ 7.577 ಕೊಟ್ಟಿದ್ದಾನೆ, 0.641 ಕೊಟ್ಟಿದ್ದಾನೆ. ಸೊ ನಿಮಗೆ ಈಗ ಅರ್ಥ ಆಗಿರಬೇಕು ಹಾರ್ಡ್ಲಿ ರಿಸಲ್ಟ್ ಎಷ್ಟು ಬಿಡ್ತಾನೆ? 8% ಅಪ್ರಾಕ್ಸಿಮೇಟ್ಲಿ ಅಥವಾ ಅರೌಂಡ್ 8% ಮಾತ್ರ ನಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾನೆ ಅಂತ ಅರ್ಥ ಆಯಿತು. ಸ್ನೇಹಿತರೆ ಗೊತ್ತಾಯ್ತಲ್ವಾ ಈಗ ಕಟ್ ಆಫ್ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅನ್ನೋದು? ಲಾಸ್ಟ್ ಇಯರಲ್ಲಿ ಜೂನ್ ಮತ್ತು ಡಿಸೆಂಬರ್ ಪೇಪರನ್ನು ನೋಡಿದ್ರಿ. ಸೊ ಆ ಒಂದು ಎರಡು ಟೈಮ್ ಎಕ್ಸಾಮಲ್ಲಿ ಕಟ್ ಆಫನ್ನು ಯಾವ ರೀತಿ ಮಾಡಿದಾನೋ ಸೊ ಆ ಬೇಸಿಸನ್ನು ನಾವು ಆವ್ರೇಜ್ ಇಟ್ಕೊಂಡು ಆವ್ರೇಜ್ ನಂತರ ಅದಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2% ನಾವು ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರ್ಬೋದು ಅನ್ನೋ ಒಂದು ಬೇಸ್ ಮೇಲೆ ಈ ಒಂದು ಚಾರ್ಟನ್ನು ರೆಡಿ ಮಾಡ್ತಾ ಹೋಗಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ವಿಡಿಯೋದಲ್ಲಿ. ಸೊ ನೋಡ್ತಾ ಬನ್ನಿ. ಫಸ್ಟ್ ನಾವು ಕೆಟಗರಿ ಅಂತ ತಗೊಂಡ್ರೆ ಎಕನಾಮಿಕ್ ಪೇಪರ್ ಕೆಟಗರಿ ಅಂತ ತಗೊಂಡ್ರೆ ಅನ್ರಿಸರ್ವ್ಡ್, EWS, OBC, SC, ST, PW. ಸೊ ಕೆಟಗರಿಯಲ್ಲಿ ನಮಗೆ ಟೋಟಲ್ 6 ಕೆಟಗರೀಸ್ ಇದೆ. PWD ಬಂದ್ಬಿಟ್ಟು ಇದು ಬೇರೆ ಬೇರೆ ಕೆಟಗರಿಯಲ್ಲಿ ಬೇರೆ ಬೇರೆ PW ಟೈಪಲ್ಲಿ ನಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ನಾವು ಅಷ್ಟನ್ನು ಹಾಕ್ಲಿಕ್ಕೆ ಆಗದೆ ಇರೋದ್ರಿಂದ ಒಂದು ಆನ್ ಆ್ಯಂಡ್ ಆವ್ರೇಜನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀವಿ. ಅದು ಸ್ಪೆಷಲಿ ಹೇಳೋದಾದರೆ OBCಯಲ್ಲಿ LM ಅಂದರೆ ಲೋಕೋಮೋಟೋ ಏನು ಬರ್ಬೋದು ಅಥವಾ ಅಲ್ಲಿ ಏನು ಹ್ಯಾಂಡಿಕ್ಯಾಪ್ಟೆಡ್ ಕೋಟಾದಲ್ಲಿ ಏನು ಪರ್ಸೆಂಟೇಜ್ ಕಟ್ ಆಫ್ ಬರ್ಬೋದು ಆ ಒಂದು ಕಟ್ ಆಫನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀವಿ. ಕಂಪ್ಲೀಟ್ ಎಲ್ಲ ಹ್ಯಾಂಡಿಕ್ಯಾಪ್ಟ್ ಅಥವಾ ಎಲ್ಲ ಕೆಟಗರಿಯಲ್ಲಿರೋ ಹ್ಯಾಂಡಿಕ್ಯಾಪ್ಟಿಗೆ ಏನು ಕಟ್ ಆಫ್ ಬರುತ್ತೋ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅವರು ಒಂದು ಆನ್ ಆ್ಯಂಡ್ ಆವ್ರೇಜ್ ಬರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಬಟ್ ಅನ್ರಿಸರ್ವ್ಡು EWS, OBC ಮತ್ತು SC STಗೆ ಕಾಮನ್ಲಿ ಏನು ಬರುತ್ತೋ ಅದನ್ನೇ ನಾವು ತಗೊಂಡಿವಿ. ಸೊ ನೋಡಿ 2019 ಜೂನಲ್ಲಿ ಏನು ನೆಟ್ ಎಕ್ಸಾಮ್ ನಡೀತೋ ಅದಕ್ಕೆ JRF ಕಟ್ ಆಫ್ ಬಂದ್ಬಿಟ್ಟು ಅನ್ರಿಸರ್ವ್ಡ್ ಕೆಟಗರಿ 74.67 ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಬಂದ್ಬಿಟ್ಟು 65.33% ಇದೆ. ಹಾಗೆ EWS ಅಲ್ಲಿ 69.33 ಇದೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ 54% ಇದೆ. OBC ಬಂದ್ಬಿಟ್ಟು 68.67 ಇದೆ. JRF ಬಂದ್ಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಬಂದರೆ 56%ಗೆ ನಿಂತಿದೆ. SC ST ಬಂದ್ಬಿಟ್ಟು SC ಬಂದ್ಬಿಟ್ಟು 63.33 ಬಂದು ನಿಂತಿದೆ. JRFಗೆ 50.67 ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿಗೆ ಬಂದು ನಿಂತಿದೆ. ST ಬಂದ್ಬಿಟ್ಟು 62.00 ಆದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ 50ಗೆ ನಿಂತಿದೆ. ಹಾಗೆ PW 60.67 JRF ನಿಂತರೆ 48.67 ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕಟ್ ಆಫ್ ನಿಂತಿದೆ. ಸೊ 2019 ಡಿಸೆಂಬರ್ ಎಕ್ಸಾಮಿನ ನಾವು ಕಟ್ ಆಫನ್ನು ಅನಲೈಸ್ ಮಾಡೋದಾದರೆ ಅಥವಾ ರಿಸಲ್ಟನ್ನು ನೋಡೋದಾದರೆ ಅನ್ರಿಸರ್ವ್ಡು 72ಗೆ ನಿಂತಿದೆ. ಅಂದರೆ ನೋಡಿ 2019 ಜೂನಲ್ಲಿ 74 ಇದೆ, 2019 ಡಿಸೆಂಬರಲ್ಲಿ 72 ಇದೆ. ಅಂದರೆ 2% ಏನಾಗಿದೆ ವೇರಿಯೇಟ್ ಆಗಿದೆ. ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಬಂದುಬಿಟ್ಟು 65.33 ಜೂನ್ 2019 ಇದೆ. ಹಾಗೆ ಡಿಸೆಂಬರ್ 2019 62.67 ಇದೆ. ನೆಕ್ಸ್ಟ್ ನೋಡಿ ಡಿಸೆಂಬರ್ 2019 EWS 69 ಜೂನ್ 2019 ಇದ್ರೆ 68 ಏನಿದೆ ಡಿಸೆಂಬರ್ 2019 ಇದೆ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ 56 ಇದ್ರೆ ಇಲ್ಲಿ 54ಗೆ ಕಟ್ ಆಫ್ ನಿಂತಿದೆ. ಹಾಗೆ ಎಲ್ಲಾನು ಕೂಡ ಚೇಂಜಸ್ ಆಗ್ತಾ ಬಂದಿದೆ. ನಾವೇನು ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಮಗೊಂದು ಅಪ್ರಾಕ್ಸಿಮೇಟ್ ಆಗಿ ಅಥವಾ ಒಂದು ಮ್ಯಾಕ್ಸಿಮಮ್ಮು
ನಿಯರೆಸ್ಟ್ ಕಟ್ ಆಫ್ ನಮಗೆ ಸಿಗಬೇಕು ಅನ್ನೋ ಒಂದು ರೀಸನಿಗೆ ಏನು ಮಾಡಿದ್ದೀವಿ, ನಿಯರೆಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಿಗಬೇಕು ಅನ್ನೋ ಒಂದು ರೀಸನಿಗೆ ಈ 2 ಇಯರ್ಗಳನ್ನ ನಾವು ಆವ್ರೇಜನ್ನು ತಗೊಂಡಿವಿ, ಡಿಫ್ರೆನ್ಸನ್ನು ಮಾಡಿದ್ದೀವಿ. ಮೊದಲನೇದಾಗಿ ಡಿಫ್ರೆನ್ಸ್ ಫ್ರಮ್ ಡಿಸೆಂಬರ್ 2019 ಟು ಜೂನ್ 2019 ಮಾಡಿದರೆ ನಮಗೆ ಡಿಸೆಂಬರ್ 2019 ಮತ್ತು ಜೂನ್ 2019 ಮಾಡಿದರೆ ನಮಗೆ ಡಿಫ್ರೆನ್ಸ್ ಬಂದಿದೆ -2.67 -2.66. ಅದೇ ರೀತಿ ಎಲ್ಲವನ್ನು ಕೂಡ ನಾವು ಡಿಫ್ರೆನ್ಸನ್ನು ಮಾಡಿದ್ದೀವಿ. ಡಿಫ್ರೆನ್ಸ್ ಮಾಡಿದರೆ ನಮಗೆ ಹಾರ್ಡ್ಲಿ ಡಿಫ್ರೆನ್ಸ್ ಬರೋದು ಮ್ಯಾಕ್ಸ್ ಟು ಮ್ಯಾಕ್ಸು 2% ಬರುತ್ತೆ. 2% ಮಾತ್ರ ವೇರಿಯಂಟ್ ಆಗ್ತಿದೆ. ಹ್ಯಾಂಡಿಕ್ಯಾಪ್ಟಿನ್ ಮಾತ್ರ ಇದು ವೇರಿಯೇಷನ್ ತುಂಬಾ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಅದನ್ನು ಕನ್ಸಿಡರ್ ಮಾಡಿಲ್ಲ, ಯಾಕಂದರೆ ಅದು ಎಷ್ಟು ಜನ ಹ್ಯಾಂಡಿಕ್ಯಾಪ್ಟ್ ಅಪ್ಲೈ ಮಾಡಿರ್ತಾರೆ PW ಕೋಟದ ಮೇಲೆ, ಆ ಬೇಸಿಸ್ ಮೇಲೆ ಇರೋದ್ರಿಂದ ಯಾವ ವರ್ಷ ಎಷ್ಟು ಜನ ಮಾಡ್ತಾರೆ, ಯಾವ ವರ್ಷ ಎಷ್ಟು ಜನ ಮಾಡಲ್ಲ ಅನ್ನೋದು ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಇದನ್ನು ನಾವು ತುಂಬ ವೇರಿಯೇಟ್ ಆಗುತ್ತೆ. ಸೊ ಇಷ್ಟು ಕನ್ಸಿಡರ್ ಮಾಡ್ಕೊಳ್ಳಿಕ್ಕಾಗಲ್ಲ ಎಲ್ಲ ಪೇಪರ್ಗಳಿಗೂ. ಸೊ ಇದು ಚೇಂಜಸ್ ಅಂತೂ ಇದ್ದೇ ಇರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಅನ್ರಿಸರ್ವ್ಡು EWS OBC SC ST ಏನಿದೆ ಆಲ್ಮೋಸ್ಟ್ 2% ವೇರಿಯೇಟ್ ಆಗಿದೆ, ಇಯರ್ ಟು ಇಯರ್ ವೇರಿಯೇಟ್ ಆಗಿದೆ. ಈ ಒಂದು ಎಕನಾಮಿಕ್ ಪೇಪರ್ನ ನೋಡೋದಾದ್ರೆ ನಾವು ಆಲ್ಮೋಸ್ಟ್ 2019 ಜೂನ್ ಪೇಪರು ಸ್ವಲ್ಪ ಮಾಡ್ರೇಟ್ ಈಜಿ ಇದೆ ಅಂದ್ಕೋಬಹುದು. ಆಮೇಲೆ ಡಿಸೆಂಬರ್ 2019 ಪೇಪರು ಸ್ವಲ್ಪ ಮಾಡ್ರೇಟ್ ಇದೆ ಅಂತ ಹೇಳ್ಕೋಬಹುದು. ಯಾಕೆ ಅಂದರೆ ಇಲ್ಲಿ ನೋಡಿ 74ಗೆ ಕಟ್ ಆಫ್ ನಿಂತಿದೆ ಅಂದರೆ ಆಲ್ಮೋಸ್ಟ್ ತುಂಬ ಜನ ಚೆನ್ನಾಗಿ ಮಾಡಿದ್ದಾರೆ ಎಕ್ಸಾಮ್ ಅಂತ, ಅಥವಾ ಪೇಪರ್ ಚೆನ್ನಾಗಿ ಕೊಟ್ಟಿರೋದಕ್ಕೆ ತುಂಬ ಜನ ಕ್ವಾಲಿಫೈ ಆಗಿದ್ದಾರೆ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ 2019 ಡಿಸೆಂಬರಲ್ಲಿ ಸ್ವಲ್ಪ ಪೇಪರ್ ಟಫ್ ಇರೋದ್ರಿಂದ ಒಂದು 2% ವೇರಿಯೇಟ್ ಆಗಿದೆ. ಎಷ್ಟು 72 ಮತ್ತು 62ಗೆ ನಿಂತಿದೆ. ಅದ್ರ ಜೊತೆಗೆ ಇನ್ನೊಂದು ನೋಡ್ಬೋದು, ಅಪಿಯರೆನ್ಸ್ ಎಷ್ಟು ಜನ ಅಪಿಯರ್ ಆಗಿದಾರಲ್ವಾ ಎಕ್ಸಾಮಿಗೆ, ಅದು ಕೂಡ ಇಲ್ಲಿ ಡಿಫ್ರೆನ್ಸ್ ಮಾಡುತ್ತೆ. ಜೂನ್ 2019 ನಮಗೆ ಕಡಿಮೆ ಜನ ಅಪಿಯರ್ ಆಗಿದ್ದಾರೆ ಬೋಧಿ ಸಬ್ಜೆಕ್ಟಿಗೆ. ಡಿಸೆಂಬರ್ 2019 ತುಂಬ ಜನ ಅಪಿಯರ್ ಆಗಿದೆ. ಹಾಗಾಗಿಯೂ ಕೂಡ ಕಟ್ ಆಫು ವೇರಿಯೇಷನ್ ಆಗಿರುತ್ತೆ. ಸೊ ನಮ್ಮ ಊಹೆ ಪ್ರಕಾರ ಕಟ್ ಆಫ್ ಹೇಗೆ ಚೇಂಜ್ ಮಾಡಿದರೂ ಕೂಡ ಅದು ಒಂದು 2% ವೇರಿಯೇಷನ್ ಆಗುತ್ತೆ ಅನ್ನೋದು. ಆ ಒಂದುಗೋಸ್ಕರ ನಾವೇನು ಮಾಡಿದ್ದೀವಿ, ಇಲ್ಲಿ ಡಿಫ್ರೆನ್ಸನ್ನು ಕೂಡ ಮಾಡಿ ತೋರಿಸಿದ್ದೀವಿ. ನೀವು ನೋಡ್ಬೋದು 2.67 ಇದೆ, 2.66 ಇದೆ, 0.66 ಇದೆ, 2% ಇದೆ, ಎಕ್ಸಾಕ್ಟ್ 2.67 ಇದೆ, 1.33 ಇದೆ, 2% ಇದೆ, 1.34 ಇದೆ, 1.33 ಇದೆ, 1.33 ಇದೆ. ಸೊ ಇಲ್ಲಿ ತುಂಬ ವೇರಿಯೇಷನ್ಸ್ ಇಲ್ಲೇ ಇಲ್ಲ. ಹೆಂಗೆ ನೋಡಿದರೂ ಕೂಡ 2% ಅಪ್ರಾಕ್ಸಿಮೇಟ್ಲಿನೇ ನಮಗೆ ವೇರಿಯೇಷನ್ ಆಗುತ್ತೆ. ಈ ಬೇಸ್ ಮೇಲೆ ನಾವೇನು ಮಾಡಿದ್ದೀವಿ, ಆವ್ರೇಜ್ ಆಫ್ ಪ್ರೀವಿಯಸ್ ಇಯರ್ ಜೂನ್ 2019 ಟು ಡಿಸೆಂಬರ್ 2019 ಆವ್ರೇಜ್ ಮಾಡಿದ್ದೀವಿ ನಾವು. 2019 ಜೂನ್ ಮತ್ತು 2019 ಡಿಸೆಂಬರ್ ಎರಡನ್ನೂ ಕೂಡ ನಾವು ಆವ್ರೇಜ್ ಮಾಡಿದ್ದೀವಿ. ಆವ್ರೇಜ್ ಮಾಡಿದಾಗ ನಮಗೆ ನೋಡಿ JRFಗೆ ಬಂದುಬಿಟ್ಟು ಡಿಸೆಂಬರ್ 2019 72 ಪ್ಲಸ್ ಜೂನ್ 2019 74.67 ಎರಡನ್ನೂ ಕೂಡ ಆವ್ರೇಜ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, 73.34 ಬರುತ್ತೆ. ಸೊ ನಾವೇನು ಮಾಡಿದ್ದೀವಿ, ಯಾವ ಪೇಪರ್ನ ಈಜಿ ಅಥವಾ ಟಫ್ ಅಂತ ತಗೊಂಡಿಲ್ಲ, ಬಟ್ ಇಲ್ಲಿ ಆವ್ರೇಜ್ ಮಾಡಿರೋದ್ರಿಂದ ಏನಾಗುತ್ತೆ, ಈ ಎರಡು ಪೇಪರ್ಗಳು ಕೂಡ ನಾವು ಮಾಡ್ರೇಟ್ ಈಜಿ ಅಥವಾ ಮಾಡ್ರೇಟ್ ಟಫ್ ಅಂತ ಅಂದ್ಕೊಂಡ್ರು ಕೂಡ ಏನು ರಿಸಲ್ಟ್ ಬಿಟ್ಟಿದ್ದಾನೆ ಅಥವಾ ಕ್ಯಾಂಡಿಡೇಟ್ ನಂಬರ್ ಆಫ್ ಕ್ಯಾಂಡಿಡೇಟ್ ಅಪಿಯರ್ ಫಾರ್ ದಿ ಎಕ್ಸಾಮಿನೇಷನ್ ಅಂತ ತಗೊಂಡ್ರು ಕೂಡ ನಮಗೆ ಈ ಬೇಸ್ ಅಂತೂ ಬಂದೇ ಬರುತ್ತೆ. ಸೊ ಈ ಎರಡರ ನಡುವೆ ನಮಗೇನಾಗಿದೆ, ಆವ್ರೇಜು 73.34 ಸಿಕ್ಕಿದೆ. ಸೊ ಈ ಆವ್ರೇಜನ್ನು JRF ಕ್ವಾಲಿಫೈ ಆವ್ರೇಜನ್ನು ನಾವು ಕನ್ಸಿಡರ್ ಮಾಡ್ಕೊತಿದ್ದೀವಿ. ಅದೇ ರೀತಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿಗೂ ಕೂಡ ನಾವೇನು ಮಾಡಿದ್ದೀವಿ, ಆವ್ರೇಜನ್ನು ಫೈಂಡ್ ಮಾಡ್ಕೊಂಡಿದ್ದೀವಿ. 2019 ಜೂನ್ ಮತ್ತು ಡಿಸೆಂಬರ್ ಎರಡೂ ಕೂಡ ನಾವು ಪ್ಲಸ್ ಮಾಡಿಕೊಂಡು /2 ಮಾಡಿದಾಗ ನಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕೂಡ ಆವ್ರೇಜ್ ಸಿಕ್ಕಿದೆ 2 ವರ್ಷದ್ದು ಸೇರಿ. ಸೊ ಈ ಆವ್ರೇಜನ್ನು ಕೂಡ ಮಾಡ್ಕೊಂಡಿವಿ. ಎಲ್ಲ ಪೇಪರ್ ಕೂಡ ನಾವು ಇದೇ ಥರ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಫ್ 2020 ಎಕ್ಸಾಮ್ ಈಗೇನು ನಡೀತಿದೆ, ಸೆಪ್ಟೆಂಬರಿಂದ ನವಂಬರ್ವರೆಗೆ ಏನು ನಡೀತಾ ಇದೆ ಎಕ್ಸಾಮು, ನೆಟ್ ಎಕ್ಸಾಮು, ಅದರದ್ದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಬರ್ಬೋದು ಅನ್ನೋದನ್ನ ಈ ಒಂದು ಆವ್ರೇಜ್ ಬೇಸಲ್ಲಿ ಮಾಡ್ತಾ ಹೋಗಿದ್ದೀವಿ. ಸೊ ಈ ಆವ್ರೇಜ್ ಬೇಸಲ್ಲಿ ಮಾಡಿದಾಗ ನಾವು ಯಾವುದೇ ಕಾರಣಕ್ಕೆ ಕ್ಯಾಂಡಿಡೇಟ್ಗಳಿಗೆ ನಿರಾಸೆ ಆಗಬಾರ್ದು. ಯಾಕಂದರೆ ನೋಡಿ, ಈ ಒಂದು ಕಟ್ ಆಫ್ನ ಹೇಗೆ ಮಾಡಿದ್ದೀವಿ ಅಂದರೆ, ಯಾವ ಕ್ಯಾಂಡಿಡೇಟ್ ಈ ಕಟ್ ಆಫ್ ಬೇಸ್ ಮೇಲೆ ಖುಷಿಯಾಗಿರ್ತಾನೆ, ಅಕಸ್ಮಾತ್ ಕ್ವಾಲಿಫೈ ಆಗುತ್ತೆ ಅಥವಾ ಚೆನ್ನಾಗಿ ಬರ್ದಿದ್ದೀನಿ ನಾನು ಅಂದ್ಕೊಂಡು ಖುಷಿಯಾಗಿರ್ತಾನೆ, ಅವನು 100% ಕ್ಲಿಯರ್ ಆಗಬೇಕನ್ನೋ ಒಂದು ಹೋಪ್ ಮೇಲೆ ನಾವು ಈ ಒಂದು ಕಟ್ ಆಫನ್ನು ರೆಡಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೆ ಈ ಕಟ್ ಆಫ್ ನೋಡಿಬಿಟ್ಟು ನಾನು ಕಟ್ ಆಫ್ ಕಡಿಮೆ ಅಂದ್ಕೊಂಡಿದ್ದೆ ಇಲ್ಲಿ ಜಾಸ್ತಿ ಬಂತು, ಅಥವಾ ಇಲ್ಲಿ ಜಾಸ್ತಿ ಅಂದ್ಕೊಂಡಿದ್ದೆ ಕಡಿಮೆ ಬಂತು, ಸೊ ನಿರಾಶೆ ಆಯಿತು ಅಂತ ಹೇಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಕಟ್ ಆಫನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಅವನು ವೇರಿಯೇಟ್ ಮಾಡಿದರೆ
2% ಜಾಸ್ತಿ ಮಾಡ್ಬೋದು. ಈವನ್ ಸ್ವಲ್ಪ ಮಾಡ್ರೇಟ್ ಈಸಿ ಪೇಪರ್ ಇತ್ತು ಅಂದ್ರೂ ಕೂಡ 2% ಅವನು ಜಾಸ್ತಿ ಮಾಡ್ಬೋದು ಹೊರತು ಯಾವುದೇ ಕಾರಣಕ್ಕೆ 4-5% ಅವನು ಜಾಸ್ತಿ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಹೇಗೆ ಕೂಡ ಜಾಸ್ತಿ ಆದರೂ ಕಟಾಪು 2% ವೇರಿಯೇಷನ್ ಆಗ್ಬೋದು. ಇದಕ್ಕಿಂತ ಕಡಿಮೆ ಕಟಾಪ್ ಬಂತಂದರೆ ವೆಲ್ ಆ್ಯಂಡ್ ಗುಡ್ಡು. ಸೊ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಿದೆ ಅಂದರೆ ಸೊ ಕ್ಲಿಯರ್ ಆಗೇ ಆಗುತ್ತೆ, ಸೊ ಪ್ರಾಬ್ಲಮೇ ಇಲ್ಲ. ಹಾಗಾಗಿ ಈ ಒಂದು ಕಟಾಪ್ನ ರೆಡಿ ಮಾಡಿದ್ದೀವಿ ಆವ್ರೇಜ್ ಬೇಸಿಸ್ ಮೇಲೆ. 2 ವರ್ಷದ ಆವ್ರೇಜ್ ತೊಗೊಂಡು ಜೂನ್ 2019 ಮತ್ತು ಡಿಸೆಂಬರ್ 2019 ಆವ್ರೇಜ್ ತೊಗೊಂಡು ಮಾಡಿದ್ದೀವಿ. ಸೊ ಈ ಕಟಾಪ್ ಹೇಗಿದೆ ಅಂತ ನೋಡಿಬಿಡಿ ಒಂದ್ಸಲಿ. ಅನ್ರಿಸರ್ವ್ಡ್ ಎಕನಾಮಿಕ್ ಪೇಪರ್ ಅಂತ ತಗೊಂಡ್ರೆ ಅನ್ರಿಸರ್ವ್ಡ್ ಬಂದುಬಿಟ್ಟು 75.34ಗೆ JRF ನಿಲ್ಲುತ್ತೆ. ಹಾಗೆ 66% ಏನಾದರೂ ಬಂತಂದರೆ ಅವ್ರದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕ್ವಾಲಿಫೈ ಆಗುತ್ತೆ. ಅದೇ ರೀತಿ ಎಕನಾಮಿಕ್ ಪೇಪರಲ್ಲಿ EWS ಕೆಟಗರಿಗೆ ಬಂದರೆ 71ಗೆ JRF ಕ್ಲಿಯರ್ ಆಗುತ್ತೆ, 57%ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕ್ಲಿಯರ್ ಆಗುತ್ತೆ. ಹಾಗೆ OBC ಅನ್ನು ತಗೊಂಡ್ರೆ ನಾವು 70.34% ಯಾರು ಸ್ಕೋರ್ ಆಗಿದೆ ಅವ್ರದ್ದು JRF ಕ್ಲಿಯರ್ ಆಗುತ್ತೆ, 57.34 ಯಾರ್ದಾಗಿದೆ ಅವ್ರದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕ್ವಾಲಿಫೈ ಆಗ್ತೀರಾ. ಅದೇ ರೀತಿ SCಗೆ ತಗೊಂಡ್ರೆ 64.33 ಏನಾದ್ರು ಪರ್ಸೆಂಟೇಜ್ ಆಗಿದ್ರೆ ಅವ್ರದ್ದು JRF ಕ್ಲಿಯರ್ ಆಗುತ್ತೆ, 52% ಅಷ್ಟೇ ಏನಾದರೂ ಆಗಿದ್ರೆ ಅವ್ರದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕ್ಲಿಯರ್ ಆಗುತ್ತೆ. STಗೆ ಬಂದುಬಿಟ್ಟು 63.34% ಏನಾದರೂ ಅವ್ರದ್ದು ಸ್ಕೋರ್ ಆಗಿದ್ರೆ JRF ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುತ್ತೆ. ಅಕಸ್ಮಾತ್ 51.34% ಅಷ್ಟೇ ಆಗಿದ್ರೆ ಅವ್ರದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕ್ಲಿಯರ್ ಆಗುತ್ತೆ. PWಗೆ ಬಂದುಬಿಟ್ಟು 61.67 ಆದರೆ JRF, 48.34 ಬಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಕ್ಲಿಯರ್ ಆಗುತ್ತೆ. ಸೊ ನಾನು ಏನು ಇಲ್ಲಿ ಹೇಳಿದ್ನಲ್ಲ ಇದನ್ನು ಇನ್ನೊಂದ್ಸಲಿ ಹೇಳಿಬಿಡ್ತೀನಿ, ಇನ್ನೊಂದು ಪೇಪರ್ ತೋರಿಸಿ. ಸೊ ಇದೇ ಬೇಸಲ್ಲಿ ನಿಮ್ಮ ಕಟಾಪ್ ಕೂಡ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಎಲ್ಲ ಪೇಪರ್ದು ಕಟಾಪನ್ನು ನಾವು ರೆಡಿ ಮಾಡಿದ್ದೀವಿ. ನಿಮಗೆ ಸಾಧ್ಯ ಆದರೆ ಯಾರ್ದು ಯಾವ ಪೇಪರ್ ಬರುತ್ತೋ ಅದನ್ನು ನೋಡ್ತಾ ಹೋಗಿ, ಯಾಕಂದರೆ ಎಲ್ಲ ಪೇಪರ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ, ತುಂಬ ಲೆಂದಿಯೆಸ್ಟ್ ವಿಡಿಯೋ ಆಗುತ್ತೆ. ಬಟ್ ಕಂಪ್ಲೀಟ್ಲಿ ನೀವು ಈ ವಿಡಿಯೋ ನೋಡಿದರೆ ನಿಮಗೆ ಕಂಪಲ್ಸರಿ ಗೊತ್ತಾಗುತ್ತೆ ಕಟಾಪ್ ಯಾವ ಪೇಪರ್ದು ಎಷ್ಟು ಬರ್ಬೋದು ಅಂತ. ನಾನು ಈ ವಿಡಿಯೋದಲ್ಲಿ ಸಣ್ಣದಾಗಿ ತೋರಿಸ್ತಾ ಹೋಗ್ತೇನೆ. ಸೊ ನೋಡಿ, ಕಾಮರ್ಸ್ ಅಂತ ತೊಗೊಂಡ್ರೆ ನಾವು ಕಾಮರ್ಸಿಗೆ ನಾವು ಟೋಟಲ್ ಜೂನ್ ಮತ್ತು ಡಿಸೆಂಬರ್ ಪೇಪರ್ನ ನಾವು ಆವ್ರೇಜ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿಫ್ರೆನ್ಸನ್ನು ಕೂಡ ತೊಗೊಂಡಿದ್ದೀವಿ. ಆವ್ರೇಜ್ ಮಾಡಿಕೊಂಡ್ರೆ ನಮಗೆ ಕಟಾಪ್ ಬಂದುಬಿಟ್ಟು JRF ಕ್ಲಿಯರ್ ಆಗಬೇಕು, JRF ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಕಾಮರ್ಸ್ ಅಂದರೆ. ಅನ್ರಿಸರ್ವ್ಡ್ ಬಂದುಬಿಟ್ಟು ಜನರಲ್ ಕ್ಯಾಟಗರಿಗೆ ಬಂದುಬಿಟ್ಟು 67.34 ಇರುತ್ತೆ. ಹಾಗೆ ಜಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಆಗಬೇಕು, ಕ್ವಾಲಿಫೈ ಆಗಬೇಕು ಅಂದರೆ ನಮಗೆ 59.67% ಆದರೆ ಆಗುತ್ತೆ. ಅದೇ ರೀತಿ EWS ಕೆಟಗರಿ ಏನಾದರೂ JRF ಕ್ವಾಲಿಫೈ ಆಗಬೇಕಂದ್ರೆ ಅವ್ರದ್ದು 64.34 ಆಗಿರಬೇಕಾಗತ್ತೆ. ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆಗಬೇಕಂದ್ರೆ 53.34 ಆಗಿರಬೇಕಾಗತ್ತೆ ಪರ್ಸೆಂಟೇಜು. OBC ಆದರೆ 63% ಏನಾದರೂ ಆಯ್ತು ಅಂದರೆ ಅವ್ರದ್ದು JRF ಕ್ಲಿಯರ್ ಆಗುತ್ತೆ, 54% ಆಯ್ತು ಅಂದರೆ ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ಲಿಯರ್ ಆಗುತ್ತೆ. ಅದೇ ರೀತಿ SCಗೆ ಬಂದುಬಿಟ್ಟು 60% ಏನಾದರೂ ಅವ್ರದ್ದು ಪರ್ಸೆಂಟೇಜ್ ಸ್ಕೋರ್ ಆಯಿತು ಅಂದರೆ JRF ಕ್ಲಿಯರ್ ಆಗುತ್ತೆ, 51% ಅಷ್ಟೇ ಆಯಿತು ಅಂದರೆ ಅವ್ರದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿಗೆ ಕ್ವಾಲಿಫೈ ಆಗ್ತಾರೆ. STಗೆ ಬಂದುಬಿಟ್ಟು 58% ಏನಾದರೂ ಅವ್ರದ್ದು ಪರ್ಸೆಂಟೇಜ್ ಇತ್ತಂದರೆ JRF ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆಗುತ್ತೆ, 49.67 ಏನಾದರೂ ಇತ್ತಂದರೆ ಅವ್ರದ್ದು ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮಾತ್ರ ಕ್ವಾಲಿಫೈ ಆಗುತ್ತೆ. ಹಾಗೆ PWD ಬಂದುಬಿಟ್ಟು 59% ಇದ್ದರೆ ಅವ್ರದ್ದು JRF ಕ್ಲಿಯರ್ ಆಗುತ್ತೆ, 48% ಇದ್ದರೆ ಅವ್ರದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಸಣ್ಣದಾಗಿ ತೋರಿಸ್ತಾ ಹೋಗಿರ್ತೀನಿ. ಯಾರೆಲ್ಲ ನಿಮ್ಮ ಪೇಪರ್ ಬೇರೆ ಬೇರೆ ಡಿಸಿಪ್ಲಿನರಿ ಇರುತ್ತೋ ಅವರು ನೋಡ್ತಾ ಹೋಗಿ ಈ ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಯಾವ ಪೇಪರಲ್ಲಿ ಎಷ್ಟು ಕಟಾಪ್ ಬರ್ಬೋದು, ಒಂದು ಮಿನಿಮಮ್ ಕಟಾಪ್ ಅಥವಾ ಎಕ್ಸ್ಪೆಕ್ಟೆಡ್ ಕಟಾಪ್ ಏನಂತ ಗೊತ್ತಾಗ್ಬಿಡುತ್ತೆ. ಸೊ ಪೊಲಿಟಿಕಲ್ ಸೈನ್ಸ್ ನೋಡ್ಕೊಳ್ಳಿ ಒಂದ್ಸಲಿ, JRF ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ. ನೆಕ್ಸ್ಟು ಫಿಲಾಸಫಿ, JRF ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ. ಸೈಕಾಲಜಿ JRF ಕಟಾಪ್, JRF ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಟಾಪ್, ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಟಾಪ್. ಸೋಷಿಯಾಲಜಿ JRF ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಟಾಪ್, ಸೋಷಿಯಾಲಜಿ ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸ್ಪೆಕ್ಟೆಡ್ ಕಟಾಪ್. ಹಿಸ್ಟ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ JRF ಕಟಾಪ್, ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಟಾಪ್. ಆಂಥ್ರೋಪೊಲಾಜಿ JRF ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಟಾಪ್, ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸ್ಪೆಕ್ಟೆಡ್ ಕಟಾಪ್. ಕಾಮರ್ಸ್
JRF and assistant professor cutoff, only assistant professor expected cutoff. Education, JRF and assistant professor cutoff and only assistant professor cutoff. Social work, assistant professor and JRF cutoff, only assistant professor cutoff. Home science, JRF and assistant professor expected cutoff, only assistant professor expected cutoff. Public administration, JRF and assistant professor expected cutoff, assistant professor only expected cutoff. Management, JRF and assistant professor cutoff, only assistant professor expected cutoff. Hindi, JRF and assistant professor cutoff, only assistant professor expected cutoff. Kannada, JRF and assistant professor expected cutoff, only assistant professor expected cutoff. Sanskrit, JRF and assistant professor expected cutoff, only assistant professor expected cutoff. English, assistant professor and JRF expected cutoff, only assistant professor expected cutoff. Physical education, JRF and assistant professor expected cutoff, only assistant professor expected cutoff. Labor welfare, JRF and assistant professor expected cutoff, only assistant professor expected cutoff. Law, JRF and assistant professor expected cutoff, only assistant professor expected cutoff. Library and information science, JRF and assistant professor expected cutoff, only assistant professor expected cutoff. Mass communication and journalism, JRF and assistant professor expected cutoff, only expected cutoff for assistant professor. Visual art, JRF and assistant professor expected cutoff. This column shows only expected cutoff for assistant professor. Geography, cutoff for assistant professor and JRF expected cutoff. Here this column shows only expected cutoff for assistant professor. Forensic science, cutoff for JRF and assistant professor, and here cutoff for only assistant professor. Computer science and applications, cutoff for JRF and assistant professor, and this column shows cutoff for assistant professor only. Electronic science, cutoff for JRF and assistant professor, and this column shows only cutoff for assistant professor. Environmental science, this column shows cutoff for assistant professor and JRF expected cutoff, and this column shows the cutoff for only assistant professor. Tourism administration and management, this column shows cutoff for JRF and assistant professor expected cutoff, and this column shows the expected cutoff for only assistant professor. And the last one, yoga, this column shows the cutoff expected cutoff for JRF and assistant professor, and this column shows expected cutoff for ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ. ಸ್ನೇಹಿತರೆ, ನಾನು ಆಗಲೇ ಹೇಳಿದ್ದೀನಿ ಎಕ್ಸ್ಪೆಕ್ಟೆಡ್ ಕಟಪ್ಪನ್ನು ನಾವು ಯಾವ ಬೇಸ್ ಮೇಲೆ ಮಾಡಿದ್ದೀವಿ ಮತ್ತು ಯಾವೊಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅಂತ. ಸೊ ಈ ಒಂದು ಕಟಪ್ ಜಾಸ್ತಿಯಾಗಿ ಹೋಗುತ್ತೋ ಅವ್ರದ್ದು 100% ಕ್ವಾಲಿಫೈ ಆಗುತ್ತೆ ಅಂತ ನಾವು ಹೇಳ್ಬೋದಾಗತ್ತೆ. ಯಾಕಂದರೆ ನಾವು 2 ಟೈಮ್ ಎಕ್ಸಾಮ್ಸನ್ನು ನಾವು ಆವ್ರೇಜ್ ಮಾಡ್ಕೊಂಡ್ಬಿಟ್ಟು ಡಿಫ್ರೆನ್ಸ್ ಅನಾಲಿಸಿಸ್ ಮಾಡಿಬಿಟ್ಟು ಜೊತೆಗೆ 2% ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಕೂಡ. ಸೊ ಹೇಗೆ ವೇರಿಯೇಟ್ ಆಗುತ್ತೆ ಅಂದರೂ 2% ಮಾತ್ರ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಕಟಪ್ ಕೊಟ್ಟಿದ್ದೀವೋ ಇವು 100ಗೆ 100% ಅವ್ರದ್ದು ಕ್ವಾಲಿಫೈ ಆಗಲಿಕ್ಕೆ ಹತ್ರ ಅಂದರೆ ನಿಯರೆಸ್ಟ್ ಕಟಪೇ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ನಾವು UGC ನೆಟ್ 20 ಕಟಪ್ ಎಕ್ಸ್ಪೆಕ್ಟೆಡ್ ಡೇಟ್ ಮತ್ತು ರಿಸಲ್ಟ್ ಡಿಕ್ಲರೇಷನ್ ಎಕ್ಸ್ಪೆಕ್ಟೆಡ್ ಡೇಟನ್ನು ನೋಡೋಣ.
ಫಸ್ಟ್ ಬಂದ್ಬಿಟ್ಟು ನಾವು ಎಕ್ಸಾಮ್ ಯಾವಾಗ ನಡೆದಿದೆ ಅಂತ ನೋಡೋದಾದರೆ ಸೆಪ್ಟೆಂಬರ್ 24, 25 ಆ್ಯಂಡ್ 29 ನಡೆದಿದೆ. ಹಾಗೆ ಅಕ್ಟೋಬರ್ 1, 9 ಮತ್ತು 17 ನಡೆದಿದೆ, 1, 9, 17. ನವೆಂಬರಲ್ಲಿ 4, 5, 11, 12 ಆ್ಯಂಡ್ 13 ಲಾಸ್ಟ್ ನಡೆಯುತ್ತೆ. ಸೊ 13th ಹಿಂದಿ ನಡೆದ ಮೇಲೆ ನಮಗೆ ಕಂಪ್ಲೀಟ್ ನೆಟ್ ಎಕ್ಸಾಮ್ ಮುಗಿದಿದೆ ಅಂತ ಅರ್ಥ. ಸೊ ಅಲ್ಲಿಂದ ನಮಗೆ 15 ಡೇಸ್ ನಂತರ ನಮಗೆ ರಿಸಲ್ಟನ್ನು ಬಿಡಬೇಕು ಅನ್ನೋದು UGC ನಾಮ್ ಇದೆ. ಸೊ 13th ಎಕ್ಸಾಮ್ ಮುಗಿಯುತ್ತೆ, 13th ನಾವು 15 ಡೇ ಆ್ಯಡ್ ಮಾಡಿದರೆ ನಮಗೆ 28 ಬರುತ್ತೆ. ಸೊ 15 ಅಂದರೆ 13th ಎಕ್ಸಾಮ್ ಮುಗಿಯುತ್ತೆ. ಹಿಂದಿ ಎಕ್ಸಾಮ್ ಇದೆ, ನೆಟ್ ಎಕ್ಸಾಮು. ಸೊ ಲಾಸ್ಟ್ ಎಕ್ಸಾಮ್ ಹಿಂದಿ ಪೇಪರ್ ಮೇಲೆ ಲಾಸ್ಟ್ ಎಕ್ಸಾಮ್ ನೆಟ್ ಎಕ್ಸಾಮ್ ನಡೆಯುತ್ತೆ. ಸೊ 13th ಹಿಂದಿ ನಡೀತಂದರೆ ಅದಕ್ಕೆ 15 ಡೇಸ್ ನಾವು ಆ್ಯಡ್ ಮಾಡಿದರೆ ಅಂದರೆ ರಿಸಲ್ಟ್ ಬಿಡೋದು 15 ಡೇಸ್ ಅಂತ. ಈ ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ ಲಾಸ್ಟ್ 2018 ಮತ್ತು 19ನಲ್ಲಿ 4 ಟೈಮ್ ಎಕ್ಸಾಮ್ ನಡೆದಾಗಲೂ ಕೂಡ UGC ನೆಟ್ ಅಥಾರಿಟಿ ಅಥವಾ NTA UGC ನೆಟ್ ಅವ್ರು ಏನು ಮಾಡ್ತಿದ್ದಾರೆ 15 ಡೇಸಿಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಿದ್ದಾರೆ. ಆ ಬೇಸಲ್ಲಿ ಹೇಳೋದಾದರೆ 2020ಯಲ್ಲಿ 13th ನವಂಬರ್ ಎಕ್ಸಾಮ್ ಮುಗಿದಿದೆ ಅಂದರೆ ಅದಕ್ಕೆ ಪ್ಲಸ್ 15 ಡೇಸ್ ಆ್ಯಡ್ ಮಾಡಿದರೆ 28th ನಮಗೆ ರಿಸಲ್ಟ್ ಬರಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೆಡ್ ಡೇಟು. ಇದು ಯಾವ ಬೇಸಿಸ್ ಅಂದರೆ ಲಾಸ್ಟ್ 2018 ಮತ್ತು 19ನಲ್ಲಿ ಏನೆಲ್ಲ ಎಕ್ಸಾಮ್ UGC ನಡೆಸ್ತೋ ಆ ಎಕ್ಸಾಮ್ ರಿಸಲ್ಟ್ಗಳನ್ನ ಹಾರ್ಡ್ಲಿ 15 ಡೇಸಿಗೆ ನಮಗೆ ಅನೌನ್ಸ್ ಮಾಡಿದೆ. ಆ ಬೇಸಿಸಲ್ಲಿ ಹೇಳೋದಾದರೆ ನಮಗೆ 28ಗೆ ರಿಸಲ್ಟ್ ಬರಬೇಕು. ಬಟ್ COVID-19 ಸಿಚುವೇಶನ್ ಇರೋದ್ರಿಂದ ಡ್ಯೂ ಟು COVID-19 ರೀಸನ್ ನಾವು ಇದಕ್ಕೆ 10 ಡೇಸ್ ಆ್ಯಡ್ ಮಾಡಿದರೂ ಕೂಡ 8th ನಾವು ಡೆಡ್ಲೈನ್ ಅಂತ ಹೇಳ್ಬೋದು. ಸೊ 28ಇಂದ ನವಂಬರ್ 28ಇಂದ ಡಿಸೆಂಬರ್ 8 ಒಳಗೆ ನಮಗೆ ಈ ಒಂದು UGC ನೆಟ್ನ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ. ಹಾರ್ಡ್ಲಿ ಈ ಡೇಟ್ ಒಳಗೆ ಬಿಡ್ಬೋದು. ಲಾಸ್ಟ್ 2 ಇಯರಿಂದು ನಾವು ಕಂಪ್ಯಾರಿಸನ್ ತಗೊಂಡಾಗ 15 ದಿನ ನಂತರ ಎಕ್ಸಾಮ್ ಕಂಪ್ಲೀಟ್ ಆಗಿ 15 ದಿನ ನಂತರ ನಮಗೆ ರಿಸಲ್ಟನ್ನು ಬಿಡ್ತಾ ಇದ್ರು. ಆ ಒಂದು ಬೇಸಿಸ್ ಮೇಲೆ ನಾವು ಈ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಫ್ರೇಮ್ ಮಾಡಿದ್ದೀವಿ. ಆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಹೇಳಿದರೆ 29th ನವಂಬರಿಂದ 8th ಡಿಸೆಂಬರ್ ಒಳಗೆ ನಮಗೆ ನೆಟ್ ರಿಸಲ್ಟ್ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಇದೇ ಫೈನಲ್ ಆಗಿರಲ್ಲ. ಸ್ನೇಹಿತರೆ, ಕೊನೆಯದಾಗಿ ಇನ್ನೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾವ ರೀತಿ ಕಟ್ ಆಫ್ ಮಾಡಿದ್ದೀನಿ ಮತ್ತು ಯಾವುದು ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಕೊಟ್ಟಿದ್ದೀನಿ, ಇದೇ ನಿಮ್ಮ ಫೈನಲ್ ರಿಸಲ್ಟ್ ಅಂತ ಯಾವುದೇ ಕಾರಣಕ್ಕೆ ಅಥವಾ ಫೈನಲ್ ಡೇಟ್ ಅಥವಾ ಫೈನಲ್ ಕಟ್ ಆಫ್ ಅಂತ ಯಾವುದೇ ಕಾರಣಕ್ಕೆ ಫಿಕ್ಸ್ ಆಗ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ COVID-19 ಪೆಂಡಮಿಕ್ ಸಿಚುವೇಶನ್ಸ್ ಇರೋದ್ರಿಂದ ಯಾವ ರೀತಿನಾದರೂ ವೇರಿಯೇಟ್ ಆಗ್ಬೋದು ಅಥವಾ UGC ನಾಮ್ಸಲ್ಲಿ ಅವರಿಗೆ ಯಾವ ರೀತಿನಾದ್ರು ಚೇಂಜ್ ಮಾಡ್ಕೊಳ್ಳೋ ಅಂಥ ಅಧಿಕಾರ ಕೂಡ ಅವ್ರಿಗೆ ಇರೋದ್ರಿಂದ ಕಟ್ ಆಫು ಕೂಡ ಚೇಂಜಸ್ ಆಗ್ಬೋದು ಮತ್ತು ಡೇಟ್ ಕೂಡ ಚೇಂಜಸ್ ಆಗ್ಬೋದು. ಬಟ್ ನನ್ನ ಅನಾಲಿಸಿಸ್ ಏನಿದೆ, 2019 ಜೂನ್ ಮತ್ತು ಡಿಸೆಂಬರಲ್ಲಿ ನಡೆದಂಥ ಎಕ್ಸಾಮ್ ಬೇಸಿಸು, ಕಟ್ ಆಫ್ ರೇಟು, ಕಟ್ ಆಫ್ ಅನಾಲಿಸಿಸು ಮತ್ತು ರಿಸಲ್ಟ್ ಅನೌನ್ಸ್ ಡೇಟು ಇವೆಲ್ಲವನ್ನು ಅನಾಲಿಸಿಸ್ ಮಾಡಿ ಈ ಒಂದು ವಿಡಿಯೋನ ಫ್ರೇಮ್ ಮಾಡಿದ್ದೀವಿ ಹೊರತು ಯಾವುದೇ ರೀತಿಯ ಪರ್ಟಿಕ್ಯುಲರ್ ಅಥವಾ ಅಥೆಂಟಿಕೇಶನ್ ಡಾಟಾ ಆಗಲಿ ಅಥವಾ UGCಯಿಂದ ನಮಗೆ ಯಾವುದೇ ಡಾಟಾಸನ್ನು ತಗೊಂಡು ಈ ವಿಡಿಯೋನ ರೆಡಿ ಮಾಡಿಲ್ಲ. ಸೊ ಇದೊಂದು ನಿಮಗೆ ನೆನಪಲ್ಲಿರಲಿ. ಯಾರೆಲ್ಲ ಎಕ್ಸಾಮ್ಸನ್ನು ಬರೀತಿದ್ದೀರಾ ಹಾಗೂ ಬರ್ದಿದ್ದೀರಾ ನೆಟ್ ಎಕ್ಸಾಮ್ಸನ್ನು, ಎಲ್ರಿಗೂ ಕೂಡ ಹಾರ್ಟ್ಲಿ ಆಲ್ ದಿ ವೆರಿ ಬೆಸ್ಟ್ ಅಂತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ ಶೇರ್ ದಿಸ್ ವಿಡಿಯೋ ಮ್ಯಾಕ್ಸಿಮಮ್ ಟು ಯುವರ್ ಫ್ರೆಂಡ್ಸ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ದಿ ವಿಡಿಯೋ. ಥ್ಯಾಂಕ್ ಯು.